ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಅಥರ್ವಂಗೂ ವೆಕೇಷನ್ ಇತ್ತು, ದಸರಾ ವೆಕೇಷನ್. ಸೊ ಹಾಗಾಗಿ ಒಂದು ಸಣ್ಣದಾಗಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಾವು ಹೋಗ್ತಾ ಇರೋದು ಮಲ್ಪೆಗೆ, ಉಡುಪಿ ಸೈಡ್. ಸೊ ತುಂಬ ದಿವಸ ಆಗಿತ್ತು ಉಡುಪಿಗೂ ಹೋಗಿ, ಹಾಗಾಗಿ ಅಲ್ಲಿಗೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ಜೊತೆಗೆ ಅಥರ್ವಂಗೆ ಬೀಚ್ ಅಲ್ಲಿ ಆಡೋದು ಅಂದರೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಹೊರಟ್ವಿ. ಸೊ ನಾನು, ನಮ್ಮ ಅಕ್ಕ, ನಮ್ಮ ಫ್ಯಾಮಿಲಿ ಮತ್ತು ಅಕ್ಕನ ಫ್ಯಾಮಿಲಿ ಹೊರಟಿದ್ದು. ಆ್ಯಕ್ಚುಲಿ ಇವನಿಗೆ ಬಂದು 12 ಡೇಸ್ ರಜಾ ಇತ್ತು. ಸೊ ಹಾಗಾಗಿ ಉಡುಪಿಗೆ ಪ್ಲ್ಯಾನ್ ಮಾಡಿದ್ವಿ. ಇದಕ್ಕೆ ಮುಂಚೆ ಮೈಸೂರಿಗೆ ಹೋಗಿದ್ವಿ, ಜಸ್ಟ್ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಬಂದ್ವಿ. ಎಕ್ಸಿಬಿಷನ್ಗೆಲ್ಲ ಹೋಗೋಕ್ಕಾಗಲಿಲ್ಲ, ಸಖತ್ ಕ್ರೌಡ್ ಇತ್ತು ಅಂತ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಇದನ್ನು ಮುಗಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ನಾವು ಉಡುಪಿ ಕಡೆ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ಹೋಗಿದ್ದು ನಮ್ಮ ಕಾರಲ್ಲಿ, ನಮ್ಮ ಹತ್ರ ಇರೋದು ಕಿಯಾ ಕ್ಯಾರೆನ್ಸು. ಹಾಗಾಗಿ ಇಷ್ಟು ಜನರು ಒಂದೇ ಕಾರಲ್ಲಿ ಹೋಗ್ಬೋದಲ್ಲ ಅನ್ನೋ ಪ್ಲ್ಯಾನ್ ಮಾಡಿಕೊಂಡು ಲಾಂಗ್ ಡ್ರೈವ್ ಹೋಗಿದ್ದಿದ್ದು. ಆ್ಯಕ್ಚುಲಿ ಹಿಂದೆಗಡೆ ಅಥರ್ವಂಗೆ ಮತ್ತು ಸಾನ್ವಿಗೆ, ಅಕ್ಕನ ಮಗಳು, ಅವರಿಬ್ರಿಗೇ ಜಾಗ ಮಾಡಿಬಿಟ್ಟಿದ್ವಿ. ಮುಂದಗಡೆ ನಾನು, ಅಕ್ಕ ಮತ್ತು ನಮ್ಮ ಅಕ್ಕನ ಮಗ ಕೂತಿದ್ವಿ. ಅವಳಿಗಂತೂ ಸಾನ್ವಿಗೆ ಹಿಂದೆಗಡೆ ಕೂತ್ಕೊಳ್ಳೋದಂದರೆ ತುಂಬ ಇಷ್ಟ. ಜೊತೆಗೆ ಅಥರ್ವನೂ ಇದ್ದ. ಇಲ್ಲೇನೋ ಮುಂದೆ ಬಂದು ಅವ್ರ ಅಪ್ಪನ ಹತ್ರ ಗಲಾಟೆ ಮಾಡ್ತಾ, ನಾನು ಬರ್ತೀನಿ ನಿನ್ನ ಹತ್ರ, ನಂಗೆ ಪೆನ್ ಕೊಡು, ಪೇಪರ್ ಕೊಡು ಅಂತ ಹಠ ಮಾಡ್ತಿದ್ದ. ಸೊ ಮತ್ತು ಭಾವ ಮತ್ತು ಮೋಹನ್ ಕೂಡ ಮುಂದೆ ಕೂತಿದ್ದಾರೆ. ಮೋಹನ್ ಈಗೀಗ ಕಾರ್ ಕಲ್ತಿದ್ದು. ಸೊ ಹಾಗಾಗಿ ಘಾಟ್ ಸೆಕ್ಷನಲ್ಲೆಲ್ಲ ಅವ್ರಿಗೆ ಓಡ್ಸೋಕ್ಕೆ ಸಖತ್ ಭಯ, ಬಟ್ ಇನ್ನಷ್ಟು ಪ್ರಾಕ್ಟೀಸ್ ಇಲ್ಲ. ಸೊ ಹಾಗಾಗಿ ಭಾವನೆ ಫುಲ್ ಡ್ರೈವ್ ಮಾಡಿದ್ದು ಉಡುಪಿ ತನಕನೂ. ಇನ್ನು ಹೋಗುವಾಗ ಸಖತ್ತು ಬಿಸಿಲಿತ್ತು. ಆ್ಯಕ್ಚುಲಿ ನಾವು ಹೊರಟಾಗ ಬೆಳಗಿನ ಜಾವ 5 ಗಂಟೆ ಆಗಿತ್ತು. ಯಾಕಂದರೆ ಮಲ್ಪೆ ಅಂದರೆ ಸಖತ್ತು ದೂರನೇ. ಆಲ್ಮೋಸ್ಟ್ ನಮಗೆ 8 ಅವರ್ಸ್ ತೋರಿಸಿತ್ತು, ಇನ್ಕ್ಲೂಡಿಂಗ್ 1 ಅವರ್ ನಾವು ತಿಂಡಿಗೂ ಕೂಡ ನಿಲ್ಲಿಸ್ಬೇಕಾಗಿತ್ತು. ಸೊ ಮಧ್ಯ ತಿಂಡಿಗೆ ನಿಲ್ಲಿಸಿದ್ವಿ. ನಾನು ಸೆಟ್ ದೋಸೆ ತೊಗೊಂಡೆ, ಅಂದರೆ ಅಥರ್ವಂಗೆ ಅದರಲ್ಲೇ ತಿನ್ಸೋಣ ಅಂತ. ಇನ್ನು ಮಿಕ್ದವರೆಲ್ಲರೂ ಇಡ್ಲಿ, ವಡೆ ಮತ್ತು ಟೊಮೆಟೊ ಬಾತ್ ತೊಗೊಂಡಿದ್ದಾಯಿತು. ಸೊ ನಾನು ತಿನ್ಸೋದ್ರಲ್ಲೇ ಅಥರ್ವಂಗೆ ತಿನ್ನಿಸ್ತಾ ಇದ್ದ. ಅವನು ತಿನ್ನೋದಕ್ಕೂ ರೆಡಿ ಇಲ್ಲ, ಬರೀ ಆಟ ಆಗೋಗಿತ್ತು. ಸೊ ಹೆಂಗೋ ಕಷ್ಟಪಟ್ಟು ಅವನಿಗೆ ಒಂದು ದೋಸೆ ತಿಂದ ಅಷ್ಟೇ. ಸೊ ಇನ್ನೇನು ಹತ್ತತ್ರ ನಾವು ಸಕಲೇಶಪುರ ರೀಚ್ ಆದಾಗ ಸಖತ್ತು ಮಳೆ ಶುರು ಆಯಿತು ಆ್ಯಕ್ಚುಲಿ. ಸೊ ಇಲ್ಲಿಂದ ಶುರು, ವೆದರ್ ಮಾತ್ರ ಆಸಮ್ ಆಗಿತ್ತು. ಸೊ ನಾವು ಎಲ್ಲಪ್ಪ ಇಲ್ಲೂ ಬಿಸಿಲಿರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಬಿಸಿಲಿರಲಿಲ್ಲ. ಆಗಿನ ಮಳೆ ಶುರು ಆಗಿತ್ತು, ಅಂದರೆ ಡ್ರಿಸ್ಲಿಂಗ್ ಆಗಿ ಶುರು ಆಗಿತ್ತು. ಸೊ ಪರವಾಗಿಲ್ಲ, ಜೋರು ಆಗದೆ ಇದ್ದರೆ ಸಾಕು ಅನ್ನೋದೊಂದು ಅಂದ್ಕೊಂಡು ಸೊ ಅಲ್ಲಿಂದ ನಾವು ಹೊರಟ್ವಿ. ತಿಂಡಿ ಅದು ತಿಂದ್ಕೊಂಡು, ತಿಂಡಿಗೆ ತಿಂದಾಗಲೇ ಅಲ್ಲಿ ಲೈಟಾಗಿ ಮಳೆ ಶುರು ಆಗಿತ್ತು, ಬಟ್ ಅಷ್ಟು ಜೋರಾಗಿ ಬರ್ತಿರಲಿಲ್ಲ. ಇನ್ನು ಹೋಗ್ತಾ ಸ್ವಲ್ಪ ಮಳೆ ಆ್ಯಕ್ಚುಲಿ ಜೋರೇ ಆಯಿತು. ಇದು ಬಂದು ಸಕಲೇಶಪುರಕ್ಕೆ ಹೊರಡ್ತಾ ಇರೋದು ನಾವು. ಸೊ ನೆಕ್ಸ್ಟ್ ಬಂದು ಘಾಟ್ ಸೆಕ್ಷನ್. ನಾವು ಲೈಟಾಗಿ ಟಿಫಿನ್ ಮಾಡಿದ್ವಿ, ಸುಮ್ಮನೆ ಘಾಟ್ ಸೆಕ್ಷನಲ್ಲಿ ವಾಮಿಟ್ ಆಗೋದು ಅದು ಇದು ಯಾಕೆ ಅಂತಂದ್ಬಿಟ್ಟು ಜಸ್ಟ್ ಲೈಟಾಗಿ ತೊಗೊಂಡಿದ್ವಿ. ಯಪ್ಪ, ನೇಚರ್ ನೋಡಿ ಫುಲ್ ಕಳೆದಿದ್ವಿ. ಮಧ್ಯ ಫಾಗ್ ನೋಡಿ ಆಹಾ ವಾವ್ ಅನಿಸ್ತು. ಸಕ್ಕತ್ತಾಗಿತ್ತು ವೆದರ್ ಮಾತ್ರ. ಎಲ್ಲೂ ನಿಲ್ಲಿಸಲಿಲ್ಲ, ಬಟ್ ಅಷ್ಟು ಟ್ರಾಫಿಕ್ ಇರಲಿಲ್ಲ. ಆದರೆ ಮಧ್ಯ ರೋಡ್ ಮಾತ್ರ ಒಂದಷ್ಟು ಕಿಲೋಮೀಟರ್ಸು ಚೆನ್ನಾಗಿಲ್ಲ ಆ್ಯಕ್ಚುಲಿ. ಅಂದರೆ ರೋಡ್ ರಿಪೇರಿ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ಕೇ ಇತ್ತು. ಇಲ್ಲೆಲ್ಲ ಅಷ್ಟೇನಿರಲಿಲ್ಲ, ಬಟ್ ಹೋಗ್ತಾ ನಮಗೆ ಟ್ರಾಫಿಕ್ಕು ಸ್ವಲ್ಪ ಜಾಸ್ತಿ ಆಯಿತು. ವಾವ್, ಈಗ ಅಕ್ಕಪಕ್ಕ ನೋಡ್ತಾ ಇದ್ದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಚಳಿಗೆ ನಾವು ಮಾಡ್ತಾ ಇರೋ ಜರ್ನಿಗೆ ಸಕ್ಕತ್ತಾಗಿತ್ತು ಮಾತ್ರ. ಸೊ ಇದು ಸಕಲೇಶಪುರ ಎಲ್ಲ ದಾಟಿ ಹಾಗೆ ನಾವು ಹೊರಟ್ವಿ. ನಾವು ರೂಮಿಗೆ ತಲುಪೋ ಹೊತ್ತಿಗೆ ಒಂದು ಮಧ್ಯಾಹ್ನ 1:15 ಆಗಿಬಿಟ್ಟಿತ್ತು. ಹಾಗಾಗಿ ಫಸ್ಟು ಹೋಗಿ ರೂಮ್ ಚೆಕ್-ಇನ್ ಆಗಿಬಿಟ್ಟು ಆಮೇಲೆ ಊಟಕ್ಕೆ ಹೋಗೋಣ ಅನ್ನೋದು ಒಂದು ಪ್ಲ್ಯಾನ್ ಇತ್ತು ನಮಗೆ. ಬಟ್ ಅಲ್ಲಿ ಚೆಕ್-ಇನ್ ಇದ್ದಿದ್ದು ನಮಗೆ 1 ಗಂಟೆಗೆ. ಸೊ ಹಾಗಾಗಿ ಪ್ರಾಬ್ಲಮ್ ಏನಿರಲಿಲ್ಲ. ಮಧ್ಯ ತಿಂಡಿ ತಿಂದ್ಕೊಂಡು ಹೋಗಿದ್ದಕ್ಕೂ ಸ್ವಲ್ಪ ಓಕೆ ಅನಿಸ್ತು. ನಾವು ಮಾಡಿದ್ದಿದ್ದು ಅಲ್ಲಿ 2 BHK ಸರ್ವಿಸ್ ಅಪಾರ್ಟ್ಮೆಂಟು. ಓಕೆ, ಚೆನ್ನಾಗಿತ್ತು. ನಿಮಗೆ ಈ ವ್ಲಾಗಲ್ಲೇ ನಾನು ನಿಮಗೆ ರೂಮ್ ಟೂರ್ ಕೂಡ ತೋರಿಸ್ತೀನಿ, ನೀವು ನೋಡಬಹುದು. ನಿಮ್ಗೆ ಇಷ್ಟ ಆದರೆ ಬೇಕಾದ್ರೆ ಕಮೆಂಟಲ್ಲಿ ಕೇಳಿದರೆ ಯಾವ ಅಪಾರ್ಟ್ಮೆಂಟು ಎಷ್ಟಾಯಿತು ಅಂತ ಬೇಕಾದ್ರೆ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಅಥರ್ವ ವಿಂಡೋ ಓಪನ್ ಮಾಡಿ ಕೈ ಆಚೆ ಇದು ಮಾಡೋದು, ಗಾಳಿಗೆ ಇದು ಮಾಡೋದು, ನಮಗೊಂಥರ ಭಯ. ಹಿಂದೆಯಿಂದ ಸಡನ್ನಾಗಿ
ಗಾಡಿಗಳು ಓವರ್ಟೇಕ್ ಮಾಡ್ಕೊಂಬರೋವಾಗ ತುಂಬ ಭಯ ಆಯಿತು. ಮಧ್ಯಾಹ್ನ ಮಕ್ಕೊಂಡು ಗದರಿಸಿದ್ಲು. ಆಮೇಲೆ ಒಂದು ಸುಮ್ಮನೆ ಕೂತ್ಕೊಂಡ. ಅಯ್ಯೋ ಸಿಕ್ಕಾಪಟ್ಟೆ ಚೇಷ್ಟೆ ಆಗಿಬಿಟ್ಟಿದೆ ಒಂದು ಈ ನಡುವೆ. ರಜಾ ಅಲ್ವಾ, ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಇನ್ನೇನು ಸ್ಕೂಲ್ ಶುರು ಆಗುತ್ತೆ ನೆಕ್ಸ್ಟ್ ವೀಕಿಂದ, ಸೊ ಬಿಟ್ಬಿಟ್ಟಿದ್ದೀನಿ ಹಾಗೆ. ನಾವು ಫೈನಲಿ ಇದು ಬಂದು ನಮ್ಮ ರೂಮ್ ಟೂರು 2 BHK. ಹಾಲಲ್ಲಿ 2 ದಿವಾನ್ ಕಾಟ್ ಹಾಕಿದ್ದಾರೆ. ಇನ್ನು ಈ ಕಡೆ ನಾನು ತೋರಿಸ್ತಾ ಇರೋದು ಒಂದು ರೂಮು, ಆದರೆ ವಿತ್ AC. ನಮಗೆ AC ಬೇಕು ಅಂದರೆ ಆಪ್ಟ್ ಮಾಡ್ಕೋಬೋದು ನೀವು ಪೇ ಮಾಡೋವಾಗಲೇ. ನೀವು AC ಬೇಕು ಅಂದರೆ ಮಾತ್ರ ರಿಮೋಟ್ ಕೊಡೋದು. ನಾನ್ AC ಅಂತಂದರೆ ಅವ್ರು ಜಪ್ಪಾಯಿ ಅಂದರೂ ರಿಮೋಟ್ ಕೊಡೋದಿಲ್ಲ, ಅದಕ್ಕೂ ಎಕ್ಸ್ಟ್ರಾ ಪೇ ಮಾಡಬೇಕು ಗೊತ್ತಾ. ಇದೊಂದು ಡಿಸಡ್ವಾಂಟೇಜು. AC ಯೂಸ್ ಮಾಡ್ತೀವಿ ಅಂದರೆ ಎಕ್ಸ್ಟ್ರಾ 500 ಪರ್ ಡೇ ಚಾರ್ಜ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಬಂದು ನಂದು ಕಿಚನ್ದಪ್ಪ ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ಸೊ ಕಿಚನ್ನು ಲಾಕ್ ಮಾಡಿಬಿಟ್ಟಿದ್ದಾರೆ. ನೀವೇನಾರ ಕಿಚನ್ ಯೂಸ್ ಮಾಡಬೇಕು ಅಂತಂದರೆ 700 ರುಪೀಸ್ ಪರ್ ಡೇ ಪೇ ಮಾಡಬೇಕಂತ ಹೇಳಿದ್ರು. ನಾವು ಯಾಕೆ ಸುಮ್ಮನೆ ಕಿಚನ್ ಯೂಸ್ ಮಾಡೋದೇ ಬೇಡ, ಹೊರಗಡೆಯಿಂದನೇ ತಂದ್ಕೊಂಡು ತಿನ್ನೋದು, ಇಲ್ಲ ಅಲ್ಲೇ ತಿನ್ಕೊಂಬಂದ್ಬಿಡೋದು ಅಂತಂದ್ಬಿಟ್ಟು ಸೊ ನಾವು ಅದು ಆಪ್ಟೇ ಮಾಡಲಿಲ್ಲ. ಇದು ಇನ್ನೊಂದು ರೂಮು ವಿತ್ ಅಟ್ಯಾಚ್ಡ್ ಬಾತ್ರೂಮು. ಸೊ ಒಂದು ವಾಶ್ರೂಮ್ ಬಂದು ಇಂಡಿಯನ್ ಟಾಯ್ಲೆಟ್, ಇನ್ನೊಂದು ಬಂದು ವೆಸ್ಟರ್ನು. ಸೊ ಇದೊಂದು ಅಟ್ಯಾಚ್ ಬಾತ್ರೂಮಲ್ಲಿ ವೆಸ್ಟರ್ನ್ ವಾಶ್ರೂಮ್ ಆಗಿತ್ತು. ಸೊ ನಾವು ಎಲ್ಲ ಸ್ವಲ್ಪ ಬಂದು ರಿಲ್ಯಾಕ್ಸ್ ಮಾಡಿಕೊಂಡು ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಇನ್ನು ಊಟಕ್ಕೆ ಹೊರಟ್ವಿ ಆ್ಯಕ್ಚುಲಿ. ಇದು ಬಂದು ಇನ್ನೊಂದು ಬಾಲ್ಕನಿ. ಸೊ ಇದು ಬಂದು ಫ್ರಂಟ್ ವ್ಯೂ ನಮ್ಮ ರೂಮ್ದು. ಇಲ್ಲಿ ಸ್ವಲ್ಪ ಅಲ್ಲ ಸಖತ್ತು ಬಿಸಿಲು. ಮಲ್ಪೆಯಲ್ಲಿ ಮಾತ್ರ ಸಖತ್ತು ಬಿಸಿಲಿತ್ತು. AC ಇಲ್ಲದೆ ಇರೋಕ್ಕೆ ಆಗ್ತಿರಲಿಲ್ಲ. ಮತ್ತು ಈ ಬಿಸಿಲಿಗೆ ಸ್ವಲ್ಪ ಸ್ಕಿನ್ನೆಲ್ಲ ಒಂಥರ ಉರಿಯೋಕ್ಕೆ ಶುರು ಆಯ್ತು ನಮಗೆ. ಸಖತ್ತು ಬಿಸಿಲಿತ್ತು. ಬಟ್ ನಾವು ಈ ಟೈಮಲ್ಲೂ ಇಷ್ಟೊಂದು ಬಿಸಿಲು ಅಂತ ಅಂದ್ಕೊಂಡ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಳಿಗೋಸ್ಕರ ನಾವು ಬೀಚಿಗೆ ಹೋಗಲೇಬೇಕಾಗಿತ್ತು. ಇದು ಬಂದು ಮಲ್ಪೆ ಬೀಚು. ಎಷ್ಟು ಸಖತ್ತು ಕ್ರೌಡ್ ಇತ್ತು ಮಾತ್ರ. ಯಾಕಂದರೆ ಅದು ಆ ವೀಕ್ ಆ್ಯಂಡ್ ಫುಲ್ಲು ರಜಾ ಇತ್ತಲ್ಲ. ಆ್ಯಕ್ಚುಲಿ ನಾವು ಹೋಗಿದ್ದಿದ್ದು ಅಕ್ಟೋಬರ್ 2 ಆಯುಧ ಪೂಜೆ ಅದು ಮುಗಿಸ್ಕೊಂಡು ಹೊರಟಿದ್ದು ನಾವು. ನೆಕ್ಸ್ಟ್ ಡೇ ಗಾಂಧಿ ಜಯಂತಿ ಇತ್ತಲ್ಲ. ಸೊ ಒಂದು ಫ್ರೈಡೇ ರಜಾ ಹಾಕೊಂಡ್ರೆ ಹೇಗೆ ಫುಲ್ ಕಂಟಿನ್ಯೂಸ್ ಆಗಿ ವೀಕೆಂಡ್ ಇತ್ತಲ್ಲ, ಲಾಂಗ್ ವೀಕೆಂಡು. ಸೊ ಹಾಗಾಗಿ ಸಖತ್ತು ಜನ ಇದ್ದರು. ನಾವು ಬೆಸ್ಟ್ ಏನಪ್ಪ ಮಾಡಿದ್ವಿ ಅಂದರೆ ಬೀಚ್ ಹತ್ರ ಹೋದಾಗ ಅಂಬ್ರೆಲ್ಲ ತೊಗೊಂಡು ಹೊಟ್ಟೋದ್ವಿ. ಆ್ಯಕ್ಚುಲಿ ಈ ಅಂಬ್ರೆಲ್ಲ ಬಂದು ನಾನು ಡಿ-ಮಾರ್ಟಲ್ಲಿ ತೊಗೊಂಡಿದ್ದೆ, ಸಖತ್ತು ದೊಡ್ಡದು. ಕಾರಲ್ಲೇ ಇಟ್ಬಿಟ್ಟಿದ್ದೀವಿ ನಾವು, ಈ ಥರ ಎಲ್ಲ ಹೊರಗೆ ಹೋದಾಗ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು. ಸೊ ಅಂಬ್ರೆಲ್ಲ ಒಂದು ಕಾರಲ್ಲಿ ಇಟ್ಟಿರ್ತೀವಿ. ನೋಡಿ ಅಥರ್ವ ಏನು ತುಂಟ ಅಂತ, 1 ನಿಮಿಷ ಸುಮ್ಮನಿರಲ್ಲ. ಆ ಕಡೆ ನೀರಿಗೆ ಹೋಗ್ತಾನೆ, ವಾಪಸ್ ಬರ್ತಾನೆ, ಇಲ್ಲಿ ಮಣ್ಣಲ್ಲಿ ಆಡ್ತಾನೆ, ಮತ್ತೆ ನೀರಿಗೆ ಹೋಗ್ತಾನೆ, ಮಣ್ಣಲ್ಲಿ ಆಡ್ತಾನೆ. ಸಾರಿ, ಹೆಂಗೆ ಬಂದಿರೋದೇ ಎಂಜಾಯ್ ಮಾಡೋದಕ್ಕಲ್ವ ಅಂತಂದ್ಬಿಟ್ಟು ನಾವು ಸುಮಾರು 3 ಅವರ್ ಅಲ್ಲೇ ಇದ್ವಿ. ಸನ್ಸೆಟ್ ನೋಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಆ್ಯಕ್ಚುಲಿ. ಇನ್ನೊಂದು ಆ್ಯಕ್ಚುಲಿ ನಾನು ಕ್ಲಿಪ್ ಆ್ಯಡ್ ಮಾಡಬೇಕಿತ್ತು, ತೊಗೊಳ್ಳಿಲ್ಲ ವೀಡಿಯೋ. ಎಷ್ಟು ಜನ ಅಂತಂದರೆ ಯಪ್ಪ ಅಂದ್ಕೊಬೇಕು. ಸೊ ಅದ್ರ ಜೊತೆಗೆ ನಾವು ಈ ಬೀಚ್ ಅಲ್ಲಿ ಆಡೋವಂಥ ಟಾಯ್ಸ್ನ ಕೂಡ ತೊಗೊಂಡು ಹೋಗಿದ್ವಿ. ಇನ್ನು ಮುಂಚೆ ನಾವು ಆ್ಯಕ್ಚುಲಿ ಇದನ್ನು ಗೋವಾದಲ್ಲಿ ತೊಗೊಂಡಿದ್ವಿ ಟಾಯ್ಸ್ ಎಲ್ಲ, ಆ ಥರ ಹಂಗೆ ಫಸ್ಟ್ ಟೈಮ್ ನಾವು ಹೋದಾಗ. ಸೊ ಅದನ್ನೇ ಇವನಿಲ್ಲೂ ತಂದ್ಕೊಂಡು ಆಟಾಡ್ತಾಯಿದ್ದ. ಅಕ್ಕನ ಮಗಳು ಕೂಡ ಜೊತೆಗೆ ಸೇರ್ಕೊಂಡು ಆಡ್ತಾಯಿದ್ರು. ಜೊತೆಗೆ ನಮ್ಮ ಭಾವ ಕೂಡ ಜಾಯ್ನ್ ಆಗಿದ್ರು. ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತಂದ್ಬಿಟ್ಟು ಅವರು ಕೂಡ ಅವನ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಇದೆಲ್ಲ ಒಂಥರ ಆಫೀಸಲ್ಲಿ ಕೆಲಸ ಮಾಡೋರಿಗೆ ಇದೊಂಥರ ರಿಲ್ಯಾಕ್ಸ್ ಅನಿಸುತ್ತೆ, ವೆಕೇಷನ್ ಟೈಮ್ ಅಲ್ವಾ. ಸೊ ಹಾಗಾಗಿ ಇಲ್ಲಿಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ನೋಡಿ ಅಥರ್ವ ನೀರಿಂದ ಆಚೆ ಬರೋದೇ ಇಲ್ಲ. ಅಂದರೆ ಅವನಿಗೆ ಸ್ವಲ್ಪ ಪರವಾಗಿಲ್ಲ, ಕೆಲವರು ನೀರಲ್ಲಿ ಟಚ್ ಮಾಡೋಕ್ಕೂ ಕಾಲನ್ನ ಸ್ವಲ್ಪ ಮಕ್ಳು ಹೆದರ್ತವೆ. ಬಟ್ ಇವನು ಆ ಥರ ಏನಿಲ್ಲ. ಆದರೆ ನಾವು ಜಾಸ್ತಿ ಮುಂದೆ ಕಳಿಸ್ಲಿಲ್ಲ, ನಮಗೆ ಭಯ, ಅವನೇನು ಹೊರ್ಟೋಗ್ತಾನೆ. ಸೊ ಮೋಹನ್ನು ಮತ್ತು ನಮ್ಮ ಭಾವ ಅಲ್ಲೇ ಹತ್ರನೇ ಇದ್ದರು. ಹಾಗಾಗಿ ಏನಿಲ್ಲ, ಎದುರಿಗೆ ಕೂತಿದ್ವಿ. ಸೊ ಹಾಗಾಗಿ ನೋಡ್ತಾ ಇದ್ವಿ, ಅವನ ಮೇಲೆ ಒಂದು ಕಣ್ಣಿಟ್ಟಿದ್ವಿ. ಚೆನ್ನಾಗಿ ಎಂಜಾಯ್ ಮಾಡ್ದೆ ಮಾತ್ರ. ಸಾಕತ್ತು ಬಿಸಿಲು, ನಾ ಹೇಳ್ದಂಗೆ ನಾ ಹೇಳ್ದಂಗೆ ರಜಾ ಇತ್ತು ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಕ್ರೌಡು. ಸೊ ಅಲ್ಲಿ ಮಲ್ಪೆ ಬೀಚ್ ಹತ್ರ ಅಷ್ಟು ನಿಮಗೆ ರೈಸ್ ಐಟಮು ಸಿಗೋದಿಲ್ಲ ಊಟಕ್ಕೆ ಅಂತಂದರೆ. ಏನೇ ಇದ್ರೂ ಈ ವೆಜ್ ರೋಲು, ಸೀ ಫುಡ್ ಮಾತ್ರ ಜಾಸ್ತಿ. ಸೊ ಎಲ್ಲಿ ನಾವು ಅದೆಲ್ಲ ತಿನ್ನೋದಿಲ್ವಲ್ಲ ನಾನ್ ವೆಜ್ಜು. ಸೊ ನಾವು ಬರೀ ವೆಜ್ ರೋಲ್ ಅಷ್ಟೇ ತೊಗೊಂಡಿದ್ದಲ್ಲಿ. ಅವನಿಗೆ ಫ್ರೈಸ್ ತಂದು ಕೊಟ್ವಿ ತಿನ್ನೋಕ್ಕೆ. ಅಷ್ಟು ಸಿಗೋದಿಲ್ಲ ನಿಮಗೆ ಫುಡ್ ವೆಜ್ ಇರೋರಾಗಿದ್ದರೆ. ಸೊ ಇನ್ನು ನಾನು ಅಕ್ಕ ಮತ್ತು ನಮ್ಮ ಅಕ್ಕನ ಮಗ ಇಲ್ಲೇ ಕೂತಿದ್ವಿ ಬಿಸಿಲಿಗೆ. ಅವನು ಅಂಬ್ರೆಲ್ಲ ಇಟ್ಕೊಂಡು, ನಾನು ಕೈ ನೋವು ಬಂದಾಗ
ನಾನು ಅವ್ನು ಇಟ್ಕೋತಾ ಇದ್ದ, ಅವನು ಕೈ ನೋವು ಬಂದಾಗ ಹಾಗೆ ಶೇರು. ಇದೊಂದು ಚಿಕ್ಕ ಛತ್ರಿಲಿ ಮೋಹನ್ನು. ಸೊ ಹೀಗೆ ನಾವು ಟೈಮ್ ಪಾಸ್ ಮಾಡಿದ್ವಿ.